OTTಯಲ್ಲಿ ಯಾವ ಸಿನಿಮಾ ನೋಡೋದು ಅಂತ ಗೊತ್ತಾಗದೆ ಸುಮ್ಮನೆ ಸ್ಕ್ರಾಲ್ ಮಾಡ್ತಿದ್ದೀರಾ ಅಥವಾ ಯಾವ ಹೊಸ ಸಿನಿಮಾ OTTಗೆ ಬಂದಿದೆ ಅಂತ ಗೊತ್ತಿಲ್ವಾ? ಹಾಗಾದ್ರೆ ಈ ವಿಡಿಯೋನ ನೀವು ನೋಡಲೇಬೇಕು. ಜುಲೈನಲ್ಲಿ OTTಗೆ ಬಂದಿರೋ ಸಿನಿಮಾಗಳಲ್ಲಿ ಟಾಪ್ 10 ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿ ನಾವು ನಿಮಗೆ ಸಜೆಸ್ಟ್ ಮಾಡ್ತಿದೀವಿ. ನೀವು ಕನ್ನಡದಲ್ಲೇ ಈ ಸಿನಿಮಾಗಳನ್ನ ನೋಡಬಹುದು. ನಾವು ಸಜೆಸ್ಟ್ ಮಾಡೋ ಈ ಟಾಪ್ 10 ಸಿನಿಮಾಗಳು ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಾಮಾನ್ಯ ಮಿಡಿಲ್ ಕ್ಲಾಸ್ ಕುಟುಂಬದಂತೆ ನಟಿಸ್ತಿರೋ ಖತರ್ನಾಕ್ ವಂಚಕರ ಗ್ಯಾಂಗ್ ತಮ್ಮ ಮನೆಯ ಮಗನನ್ನೇ ಕಿಡ್ನಾಪ್ ಮಾಡಿದಾಗ ಆ ಮಗುವನ್ನ ಬಚಾವ್ ಮಾಡೋಕೆ ಯಾವ ರೀತಿ ಸ್ಕೆಚ್ ಹಾಕ್ತಾರೆ. ತಮಿಳಿನ ಲೇಟೆಸ್ಟ್ ಕ್ರೈಮ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಇದು. ಸರವಣನ್, ಮಿತ್ರ, ಜಾಕಿ ಮತ್ತು ಜಾನಕಿ ಅನ್ನೋ 4 ಜನ ಸೇರಿ ಒಂದು ನಾರ್ಮಲ್ ಫ್ಯಾಮಿಲಿ ಅಂತೆ ಹೋಟೆಲ್ ನಡೆಸ್ತಾ ಬದುಕ್ತಿರ್ತಾರೆ. ಆದ್ರೆ ಅವರ ನಿಜವಾದ ಮುಖವಾಡ ಬೇರೆಯದೇ ಇರುತ್ತೆ. ದೊಡ್ಡ ದೊಡ್ಡ ಕುಳಗಳಿಂದ ಮೋಸ ಹೋದ ಇವರೆಲ್ಲ ಸಖತ್ ಟ್ಯಾಲೆಂಟೆಡ್ ವಂಚಕರಾಗಿದ್ದು ಒಂದಾಗಿ ಬದುಕುತ್ತಿರ್ತಾರೆ. ಇವರ ಲೈಫ್ ಚೆನ್ನಾಗಿ ಸಾಕ್ತಿರುವಾಗ್ಲೇನೆ ಇವರ ಮನೆಯಲ್ಲಿದ್ದ ಪುಟ್ಟ ಹುಡುಗ ಜೀವ ಶಾಲೆಗೆ ಹೋದವನು ಕಿಡ್ನಾಪ್ ಆಗ್ತಾನೆ. CCTV ಚೆಕ್ ಮಾಡಿದಾಗ ಈ ಅಪಹರಣಕಾರರಿಗೆ ಇವರ ಹಳೆ ಹಿಸ್ಟ್ರಿ ಮತ್ತು ಇವರ ಸೀಕ್ರೆಟ್ಸ್ ಎಲ್ಲ ಗೊತ್ತಿದೆ ಅನ್ನೋ ಶಾಕಿಂಗ್ ಸತ್ಯ ಹೊರಬರುತ್ತೆ. ಮಗುವನ್ನ ಬಚಾವ್ ಮಾಡೋಕೆ ಬೇರೆ ದಾರಿ ಇಲ್ಲದೆ ಈ ವಂಚಕ ಕುಟುಂಬ ತಮ್ಮ ಹಳೆ ಕದೀಮ ಅವತಾರಕ್ಕೆ ಮರಳುತ್ತೆ. ಮಗುವನ್ನ ಕಾಪಾಡಲು ಇಡೀ ಗ್ಯಾಂಗ್ ಒಂದಾಗಿ ಕೊನೆಯ ಹಾಗೂ ಅತ್ಯಂತ ಡೇಂಜರಸ್ ಪ್ಲಾನ್ ರೆಡಿ ಮಾಡುತ್ತೆ. ಇಲ್ಲಿಂದ ಸಿನಿಮಾ ಸಖತ್ ಕಾಮಿಡಿ ಮತ್ತು ಥ್ರಿಲ್ಲಿಂಗ್ ತಿರುವುಗಳನ್ನ ಪಡೆದುಕೊಳ್ಳುತ್ತೆ. ಕರೆಂಟ್ ಆಫೀಸ್, ಟೋಲ್ ಗೇಟ್ಗಳು ಮತ್ತು ನಗದು ವಿನಿಮಯ ಮಾಡೋ ಜಾಗಗಳಲ್ಲಿ ಹೊಸ ಸ್ಕ್ಯಾಮ್ ಮಾಡಿ ಹಣ ಹೊಂದಿಸೋ ಸೀನ್ಗಳು ಸಖತ್ ಮಜಾ ಕೊಡುತ್ತೆ. ಈ ಸಿನಿಮಾದ ಹೆಸರು ಕಾನ್ ಸಿಟಿ. ನೆಟ್ಫ್ಲಿಕ್ಸ್ ನಲ್ಲಿ ಈ ಸಿನಿಮಾವನ್ನ ನೀವು ನೋಡಬಹುದು. ಗರ್ಲ್ ಫ್ರೆಂಡ್ ಮಾಡಿದ ಸಾಲಕ್ಕೆ ಸಿಕ್ಕಾಕೊಂಡು ರೋಸಿ ಹೋಗಿರೋ ಹುಡುಗ, ಆಕೆಗೆ ಬುದ್ಧಿ ಕಲಿಸಲು ಹಾಕೋ ಡಿಫರೆಂಟ್ ಚಾಲೆಂಜ್. ತಮಿಳಿನ ಲೇಟೆಸ್ಟ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಇದು. ಕಾರ್ಪೊರೇಟ್ ಉದ್ಯೋಗಿ ರಘುವರನ್ ಜೀವನ, ಅವನ ಹರಟೆ ಮತ್ತು ದುಂದುವೆಚ್ಚದ ಗರ್ಲ್ ಫ್ರೆಂಡ್ ಅವಂತಿಕಾ ಎಂಟ್ರಿಯಿಂದ ತಲೆ ಕೆಳಗಾಗುತ್ತೆ. ಆಕೆ ಇವನ ಕ್ರೆಡಿಟ್ ಕಾರ್ಡ್ಗಳನ್ನೆಲ್ಲ ಮ್ಯಾಕ್ಸ್ ಔಟ್ ಮಾಡಿ ಸಿಕ್ಕಾಪಟ್ಟೆ ಸಾಲದ ಸುಲಿಗೆ ತಳ್ತಾಳೆ. ಸಾಲದ ಹೊರೆಯಿಂದ ರಘುವರನ್ ಕೆಲಸವನ್ನು ಕಳೆದುಕೊಂಡು ಬೀದಿಗೆ ಬೀಳ್ತಾನೆ. ಸಾಲಗಾರರ ಕಾಟ ಹೆಚ್ಚಾಗಿ ಕೊನೆಗೆ ಸ್ವಂತ ಹೆತ್ತ ಪೋಷಕರು ಕೂಡ ಇವನನ್ನ ಮನೆಯಿಂದ ಹೊರ ಹಾಕೋ ಪರಿಸ್ಥಿತಿ ಬಂದು ತಲುಪುತ್ತೆ. ಇವರ ಲವ್ ಸ್ಟೋರಿ ಕೊನೆಗೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದಾಗ ರಘುವರನ್ ಅವಂತಿಕಾಗೆ ಒಂದು ಖಡಕ್ ಚಾಲೆಂಜ್ ಅನ್ನ ಹಾಕ್ತಾನೆ. 4 ತಿಂಗಳ ಕಾಲ ತಾನಿದ್ದ ಜಾಗದಲ್ಲಿ ಅವಳಿದ್ದು ತಾನು ಅನುಭವಿಸಿದ ಸಾಲದ ಪ್ರೆಷರ್ ಮತ್ತು ಎಮೋಷನಲ್ ಟೆನ್ಷನ್ ಏನು ಅಂತ ಅನುಭವಿಸಬೇಕು ಅನ್ನೋದೇ ಆ ಚಾಲೆಂಜ್. ಅಲ್ಲಿಂದ ಶುರು ಆಗೋ ಇವರಿಬ್ಬರ ರೋಲ್ ರಿವರ್ಸಲ್ ಆಟ ಒಬ್ಬರಿಗೊಬ್ಬರು ಇಟ್ಕೊಳ್ಳೋ ಸ್ಕೋರ್ ಮತ್ತು ಜಗಳ ಪ್ರೇಕ್ಷಕರಿಗೆ ಫುಲ್ ಕಾಮಿಡಿ ಕಿಕ್ ಕೊಡುತ್ತೆ. ಕೊನೆಗೆ ಇವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಸಾಲ್ವ್ ಆಗುತ್ತಾ ಇಲ್ವಾ ಅನ್ನೋದೇ ಕ್ಲೈಮ್ಯಾಕ್ಸ್. ಹಣ ಮತ್ತು ಪ್ರೀತಿಯ ನಡುವೆ ನಡೆಯೋ ಈ ಇಂಟ್ರೆಸ್ಟಿಂಗ್ ಕಾಮಿಡಿ ಜರ್ನಿನ ನೀವು ನೋಡ್ಬೇಕಾ? ಸಿನಿಮಾದ ಹೆಸರು ಲವ್ ಓ ಲವ್. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಜುಲೈ 31ರಿಂದ ಈ ಸಿನಿಮಾನ ನೀವು ನೋಡಬಹುದು. ಚೆನ್ನೈನ ಸಾಮಾನ್ಯ ಕುಟುಂಬವೊಂದರ ಹೆಣ್ಣು ಮಕ್ಕಳಿಗೆ ಸದಾ ಕಾಟ ಕೊಡ್ತಿದ್ದ ಲೋಕಲ್ ರೌಡಿ ವರ್ಗೀಸ್ ಸಡನ್ ಆಗಿ ಕೊಲೆ ಆಗ್ತಾನೆ. ಇಡೀ ಏರಿಯಾದ ಜನ ಈ ಕೃತ್ಯವನ್ನ ಈ ಫ್ಯಾಮಿಲಿಯೇ ಮಾಡಿದೆ ಅಂತ ಸಂಶಯ ಪಡೋಕೆ ಶುರು ಮಾಡ್ತಾರೆ. ಸಿನಿಮಾ ನಿಜವಾದ ಟ್ವಿಸ್ಟ್ ತಗೊಳ್ಳೋದೇ ಇಲ್ಲಿ. ಮನೆಯಲ್ಲಿರೋ ಯಾರಿಗೂ ಆ ರೌಡಿಯನ್ನು ಕೊಂದಿದ್ದು ಯಾರು ಅಂತ ಗೊತ್ತಿರಲ್ಲ. ಇದರಿಂದ ಹೆದರಿದ ತಂದೆ ತಾಯಿಯನ್ನ, ತಾಯಿ ಮಗಳನ್ನ ಶಂಕೆ ಮಾಡ್ತಾ ಒಬ್ರಿಗೊಬ್ರು ಸಂಶಯ ಪಡೋ ಪ್ಯಾರನಾಯ್ಡ್ ಆಟ ಶುರುವಾಗುತ್ತೆ. ಜಯರಾಜ್ ಮತ್ತು ಊರ್ವಶಿ ಅವರ ಅದ್ಭುತ ನಟನೆಯಲ್ಲಿ ಮೂಡಿಬಂದಿರೋ ಈ ಚಿತ್ರ ಕೊಲೆಗಾರ ಯಾರು ಅನ್ನೋ ಸತ್ಯ ಮುಚ್ಚಿಡೋಕೆ ಇಡೀ ಫ್ಯಾಮಿಲಿ ಪಡೋ ಪಾಡು ಮತ್ತು ಅದರ ನಡುವಿನ ನಡೆಯೋ ಕಾಮಿಡಿ ಸೀನ್ಗಳು ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲ್ಸುತ್ತೆ. ಇವರೆಲ್ಲ ಒಳೊಳಗೆ ಗುಟ್ಟು ಕಾಪಾಡಿಕೊಳ್ಳೋಕೆ ಒದ್ದಾಡ್ತಿರುವಾಗಲೇ ಈ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡಲು ಇನ್ಸ್ಪೆಕ್ಟರ್ ಎಂಪುರಾಮನ್ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಕತೆ ಸಕ್ಕ ಸಸ್ಪೆನ್ಸ್ ಹಾಗೂ ಥ್ರಿಲ್ಲರ್ ಆಗಿ ಬದಲಾಗುತ್ತೆ. ಯಾರು ಊಹಿಸದ ಈ ವಿಚಿತ್ರ ಕೊಲೆ ರಹಸ್ಯದ ಜರ್ನಿ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಈ ಸಿನಿಮಾನ ನೀವು ಈಗ ZEE5 ನಲ್ಲಿ ನೋಡಬಹುದು. ಸಿನಿಮಾದ ಹೆಸರು ಪರಿಮಳ ಅಂಡ್ ಕೋ. ಜೈಲಿನಿಂದ ಹೊರಬಂದ ತಾಯಿ ಮಗ ಸಮಾಜದ ಕಣ್ಣಿಗೆ ಬೀಳದೆ ಹೆಸರನ್ನೇ ಬದಲಾಯಿಸಿಕೊಂಡು ಓಡುತ್ತಲೇ ಇರೋ ರೋಮಾಂಚಕ ಸೈಕಲಾಜಿಕಲ್ ಸರ್ವೈವಲ್ ಡ್ರಾಮಾ ಇದು. ಕಣ್ಣೂರು ಜೈಲಿನಿಂದ ಬಿಡುಗಡೆಯಾದ ಇಂದು ತನ್ನ ಮಗ ಬಾಲನ್ನನ್ನು ಕರಾಳ ಭೂತಕಾಲದಿಂದ ರಕ್ಷಿಸಲು ಊರೂರು ಅಲೆಯುತ್ತಿರ್ತಾಳೆ. ಮಗನಿಗೆ ಲೋಕದ ಕ್ರೂರತೆಯಿಂದ ಬದುಕುಳಿಯಲು ಪ್ರತಿ ರಾತ್ರಿ ಸುಳ್ಳುಗಳನ್ನ ಕಥೆಯಾಗಿ ಹೆಣೆದು ಅಸಾಮಾನ್ಯ ಬದುಕುಳಿಯುವ ತಂತ್ರಗಳನ್ನು ಕಲಿಸಿಕೊಡುವುದು ಚಿತ್ರದ ಹೈಲೈಟ್. ಕೊನೆಗೂ ಒಂದು ಹಳ್ಳಿಯಲ್ಲಿ ವೃದ್ಧೆಯೊಬ್ಬರು ಆರೈಕೆ ಮಾಡುವ ಕೆಲಸ ಸಿಕ್ಕು ಬಾಲನ್ ಸ್ಕೂಲಿಗೆ ಹೋಗುವಷ್ಟರಲ್ಲಿ ನೆಮ್ಮದಿಯ ಬಾಳಿಗೆ ಮತ್ತೊಂದು ಭೀಕರ ದುರಂತ ಕಂಟಕವಾಗಿ ಬಂದು ತಾಯಿ ಮಗ ಇಬ್ಬರು ಬಲವಂತವಾಗಿ ದೂರವಾಗ್ತಾರೆ. ವರ್ಷಗಳು ಉರುಳಿ ದೊಡ್ಡವನಾಗುವ ಬಾಲನ್ ಅಮ್ಮ ಕಲಿಸಿಕೊಟ್ಟ ಅದೇ ಜಾಣ್ಮೆಯ ಕಳ್ಳಾಟಗಳನ್ನ ಬಳಸಿಕೊಂಡು ಕ್ರೂರ ಸಮಾಜದಲ್ಲಿ ಒಂಟಿಯಾಗಿ ಬದುಕಲು ಹೆಣಗಾಡುವ ಸೀನ್ಗಳು ಸಖತ್ ಇಂಟ್ರೆಸ್ಟಿಂಗ್ ಆಗಿವೆ.
ತನ್ನ ತಾಯಿಯನ್ನ ಹುಡುಕುವ ಹಠಕ್ಕೆ ಬಿದ್ದ ಬಾಲನ್ಗೆ ಕ್ರೂರ ಪೊಲೀಸ್ ಆಫೀಸರ್ ಮತ್ತು ಅಬ್ಬಾಸ್ ಎಂಬ ರಕ್ಷಕ ಎದುರಾದಾಗ ಸಿನಿಮಾ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದೇ ಚಿತ್ರದ ರೋಚಕ ಕ್ಲೈಮ್ಯಾಕ್ಸ್. ವಿಮರ್ಶಕರಿಂದ ಭರ್ಜರಿ ಮೆಚ್ಚುಗೆ ಪಡೆದಿರೋ ಈ ಅದ್ಭುತ ಸರ್ವೈವಲ್ ಡ್ರಾಮಾವನ್ನ ನೀವಿನ್ನು ನೋಡಿಲ್ಲ ಅಂದ್ರೆ ತಕ್ಷಣ ನೋಡಿ. ಸಿನಿಮಾದ ಹೆಸರು ಬಾಲನ್. ಜುಲೈ 31ರಿಂದ ಈ ಸಿನಿಮಾವನ್ನ ನೀವು ZEE5 ನಲ್ಲಿ ನೋಡಬಹುದು. ಆ ಹಿಮಾಲಯದಲ್ಲಿ ಬಂದಿಯಾಗಿರೋ ಬೈರಾಗಿ ಅನ್ನೋ ಕರಾಳ ಶಕ್ತಿಗೆ ಮುಕ್ತಿ ಬೇಕಾಗಿರುತ್ತೆ. ಇಡೀ ಜಗತ್ತನ್ನೇ ಆಳುವ ಶಕ್ತಿ ಇರೋ ನಾಗಬಂಧಂ ಬಾಗಿಲುಗಳನ್ನು ತೆರೆಯಲು ಆತನ ಏಜೆಂಟ್ ಅಬ್ದಾಲಿ ಪ್ರಾಚೀನ ಗ್ರಂಥ ಮತ್ತು ಪವಿತ್ರ ಬ್ರಹ್ಮಕಮಲ ಅನ್ನೋ ಬಂಗಾರದ ಹೂವಿಗಾಗಿ ರಕ್ತಪಾತ ಶುರು ಮಾಡ್ತಾನೆ. ಆ ಪವಿತ್ರ ಬ್ರಹ್ಮಕಮಲದ ಹೂವು ಶ್ರೀರಂಗಪುರಂ ಹಳ್ಳಿಯ ರಂಗನಾಥ ಸ್ವಾಮಿಯ ಭವ್ಯ ಮೂರ್ತಿಯೊಳಗೆ ಸುರಕ್ಷಿತವಾಗಿ ಇಡಲಾಗಿರುತ್ತೆ. 1756ರ ಹಳೆಯ ದೇವಸ್ಥಾನದ ಮೇಲಿನ ದಾಳಿಗಳ ನೆನಪನ್ನು ಮರುಕಳಿಸುವಂತೆ ಅಬ್ದಾಲಿ ಈ ಹೂವನ್ನು ಕದಿಯಲು ಕ್ರೂರ ಪ್ಲಾನ್ ಮಾಡ್ತಾನೆ. ದುಷ್ಟ ಪಡೆಗಳ ಈ ಮಾರಣ ಹೋಮವನ್ನು ತಡೆಯಲು ರುದ್ರ ಅನ್ನೋ ಹಳ್ಳಿಯ ಸಾಮಾನ್ಯ ಯುವಕ ಅಖಾಡಕ್ಕೆ ಇಳಿತಾನೆ. ದೇವಸ್ಥಾನದ ಪವಿತ್ರತೆ ಹಾಗೂ ಪವಿತ್ರ ಗ್ರಂಥವನ್ನು ಕಾಪಾಡಲು ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡೋಕೆ ನಿಲ್ತಾನೆ. ಕರಾಳ ಶಕ್ತಿಗಳ ವಿರುದ್ಧ ರುದ್ರ ನಡೆಸೋ ಮೈ ನವಿರಳಿಸೋ ಕಾದಾಟ, ಹೈ ಸ್ಟೇಕ್ಸ್ ಆಕ್ಷನ್ ಸೀನ್ಗಳು ಮತ್ತು ದೈವಿಕ ಶಕ್ತಿಯ ರೋಮಾಂಚನಕಾರಿ ಕ್ಲೈಮ್ಯಾಕ್ಸ್ ಈ ಚಿತ್ರದ ಅಸ್ಲಿ ಹೈಲೈಟ್. ಮೈಥಾಲಜಿ ಮತ್ತು ಅದ್ಭುತ ಆಕ್ಷನ್ ಎಲಿಮೆಂಟ್ಸ್ ಇರೋ ಈ ಫ್ಯಾಂಟಸಿ ಅಡ್ವೆಂಚರ್ ಸಿನಿಮಾ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು. ಸಿನಿಮಾದ ಹೆಸರು ನಾಗಬಂಧಂ. ಸೊಸೆ ಅಂದ್ರೆ ಸೌಮ್ಯವಾಗಿರ್ಬೇಕು, ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರ್ಬೇಕು ಅಂತ ಅಂದ್ಕೊಂಡಿದ್ದ ಗಂಡನ್ಗೆ ಕುಸ್ತಿ ಚಾಂಪಿಯನ್ ಹೆಂಡತಿಯಾಗಿ ಎಂಟ್ರಿ ಕೊಡೋ ಸಖತ್ ಕಾಮಿಡಿ ಮತ್ತು ಇಂಟ್ರೆಸ್ಟಿಂಗ್ ಕತೆ ಇರೋ ಗಟ್ಟಾ ಕುಸ್ತಿ ಸಿನಿಮಾ ಬಗ್ಗೆ ನಿಮ್ಗೆ ಗೊತ್ತು. ಅದರ ಮುಂದುವರೆದ ಕತೆ ಕೂಡ ಬಂದಿದೆ. ಕೀರ್ತಿ ಈಗ ನ್ಯಾಷನಲ್ ಲೆವೆಲ್ ಕುಸ್ತಿಪಟು, ಆದ್ರೆ ನಮ್ಮ ವೀರ ಮಾತ್ರ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಮಗಳನ್ನ ನೋಡ್ಕೊಳ್ಳೋ ಕ್ಯೂಟ್ ಹೌಸ್ ಹಸ್ಬೆಂಡ್ ಆಗಿರ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಕೀರ್ತಿ ಗೆಲುವನ್ನ ಸಹಿಸದ ವಿಲನ್ಗಳು ವೀರ ಮುಗ್ಧತೆಯನ್ನ ಯೂಸ್ ಮಾಡಿಕೊಂಡು ಇಬ್ರು ಮಧ್ಯೆ ಬೆಂಕಿ ಇಡ್ತಾರೆ. ಮಗಳ ಸಾಕೋ ವಿಚಾರದಲ್ಲಿ ಗಲಾಟೆಯಾಗಿ ಮ್ಯಾಟರ್ ಕೋರ್ಟ್ ಡಿವೋರ್ಸ್ ವರ್ಗೂ ಹೋಗುತ್ತೆ. ಕೊನೆಗೆ ಈ ಇಂಟ್ರೆಸ್ಟಿಂಗ್ ಜೋಡಿ ತಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನೆಲ್ಲ ಹೇಗೆ ಧೂಳಿಪಟ ಮಾಡಿ ಒಂದಾಗ್ತಾರೆ ಅನ್ನೋದೇ ಈ ಸಿನಿಮಾದ ಹೈಲೈಟ್. ಗಂಡ ಹೆಂಡತಿಯ ಜಬರ್ದಸ್ತ್ ಕುಸ್ತಿ ಮತ್ತು ಕಾಮಿಡಿ ಜುಗಲ್ಬಂದಿ ಸಿನಿಮಾ ನಿಮ್ಗೇನಾದ್ರೂ ಇಷ್ಟ ಆಯ್ತಾ? ಹಾಗಾದ್ರೆ ಜುಲೈ 31ರಿಂದ ಈ ಸಿನಿಮಾವನ್ನ ನೆಟ್ಫ್ಲಿಕ್ಸ್ ನಲ್ಲಿ ನೀವು ನೋಡಬಹುದು. ಸಿನಿಮಾದ ಹೆಸರು ಗಟ್ಟಾ ಕುಸ್ತಿ 2. ಮನೆಯಲ್ಲಿ ಸಾಫ್ಟ್ ಆಗಿರೋ ಸೊಸೆ, ಆದ್ರೆ ಅವಳಿಗೆ ಇನ್ನೊಂದು ಹೆಸರಿದೆ. ಸಮಂತ ಮನೆಯಲ್ಲಿ ಸೌಮ್ಯ ಸ್ವಭಾವದ ಸೊಸೆಯಾಗಿ ನಟಿಸಿದ್ರು ಅವಳ ಹಿಂದೆ ಒಂದು ಭಯಾನಕ ಇತಿಹಾಸ ಅಡಗಿದೆ. ಅನಾಥಾಶ್ರಮದಲ್ಲಿ ಬೆಳೆದ ಸ್ವರ್ಣ ತನಗಾದ ಅನ್ಯಾಯಕ್ಕೆ ನ್ಯಾಯ ಹುಡುಕಲು ಹೋಗಿ ಅರಿಯದೆ ನಕ್ಸಲೈಟ್ಗಳ ಕೈಗೆ ಸಿಕ್ಕಾಕೊಳ್ತಾಳೆ. ಅಲ್ಲಿಂದ ತುಂಬಾ ಜಾಣ್ಮೆಯಿಂದ ತಪ್ಪಿಸಿಕೊಂಡು ಬಂದ ಸ್ವರ್ಣ ಆಗಿ ಹೊಸ ಜೀವನವನ್ನ ಶುರು ಮಾಡ್ತಾಳೆ. ಕತ್ತಲೆಯ ಪ್ರಪಂಚ ಬಿಟ್ಟು ಬಂದು ಸಾಂಪ್ರದಾಯಿಕ ಜಂಟಿ ಕುಟುಂಬದಲ್ಲಿ ಎಲ್ಲರ ಪ್ರೀತಿಯ ಮನೆಯ ಬಂಗಾರ ಆಗಿ ಬಾಳುತ್ತಿರುವಾಗಲೇ ಆಕೆಯ ಹಳೆ ಶತ್ರುಗಳು ಝಾನ್ಸಿಯನ್ನ ಹುಡ್ಕೊಂಡು ಬರ್ತಾರೆ. ತನ್ನ ಪ್ರೀತಿಯ ಗಂಡ ಮತ್ತು ಅತ್ತೆ ಮಾವನಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಝಾನ್ಸಿ ತನ್ನ ಸೈಲೆಂಟ್ ಹೌಸ್ ವೈಫ್ ಮುಖವನ್ನ ಕಳಚಿಟ್ಟು ಅಖಾಡಕ್ಕೆ ಇಳಿದು ವಿಲನ್ಗಳನ್ನ ಸದೆ ಬಡಿಯುವ ಕ್ಲೈಮ್ಯಾಕ್ಸ್ ಸೀನ್ ರೋಮಾಂಚನ ಉಂಟು ಮಾಡುತ್ತೆ. ಮನೆಯನ್ನ ಉಳಿಸ್ಕೊಳ್ಳೋಕೆ ಒಬ್ಬ ಗೃಹಿಣಿ ನಡೆಸೋ ರಣರೋಚಕ ಹೋರಾಟ ನೋಡ್ಬೇಕಾ? ಹಾಗಾದ್ರೆ ಈ ಸಿನಿಮಾವನ್ನ ನೋಡಿ. ಸಿನಿಮಾದ ಹೆಸರು ಮಾ ಇಂಟಿ ಬಂಗಾರಂ. ಸಮಂತ ಅವರ ಈ ಹೊಸ ಅವತಾರ ಜಿಯೋ ಹಾಟ್ಸ್ಟಾರ್ ನಲ್ಲಿ ನೀವು ನೋಡಬಹುದು. ಚಿನ್ನದ ನಿಕ್ಷೇಪಗಳಿದ್ರೂ ಒಣಗಿ ಹೋಗಿರೋ ಕುಬೇರಪುರಂ ಅನ್ನೋ ವಿಚಿತ್ರ ಹಳ್ಳಿ. ಅಲ್ಲಿರೋ ಜನರೆಲ್ಲ ಮಾತನಾಡೋದು ಬರೀ ಹಾಡ್ನಲ್ಲಿ ಕಮ್ಯುನಿಕೇಟ್ ಮಾಡೋ ಕ್ರೇಜಿ ಶಾಪ. ಈ ವಿಭಿನ್ನ ಮ್ಯೂಸಿಕಲ್ ಫ್ಯಾಂಟಸಿ ಚಿತ್ರದ ಬೇರೆ ಇಂಟ್ರೆಸ್ಟಿಂಗ್ ಹೈಲೈಟ್ಸ್ ಏನ್ ಗೊತ್ತಾ? ಬರೀ ಹಾಡಿನಲ್ಲಿ ಸಂಭಾಷಣೆ ನಡೆಸೋ ಈ ಊರಿನಲ್ಲಿ ಒಬ್ಬ ಖತರ್ನಾಕ್ ಡಾಕ್ಟರ್, ಏನೂ ಮಾಡಲಾಗದ ಪೂಜಾರಿ ಮತ್ತು ಸದಾ ಕುಡಿದು ತೇಲಾಡೋ ಗಣಿ ಕಾರ್ಮಿಕ ಸೇರ್ಕೊಂಡು ಸೃಷ್ಟಿಸೋ ಧಮಾಕ ನೋಡುಗರಿಗೆ ಫುಲ್ ನಗುವಿನ ರಸದೌತಣ ನೀಡುತ್ತೆ. ಈ ವಿಚಿತ್ರ ಮ್ಯೂಸಿಕಲ್ ಸಿನಿಮಾನ ನೀವು ನೋಡ್ಬೇಕಾ? ನೆಟ್ಫ್ಲಿಕ್ಸ್ ಅಲ್ಲಿ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. ಸಿನಿಮಾದ ಹೆಸರು ಸಿಂಗೀತಂ. ಕುಟ್ಟಿ ಕಾನನ್ ವಿನೀತ್ ಮಾಧವನ್ ಅನ್ನೋ ಆಂಬಿಷಿಯಸ್ ಯುವಕ ಮಲಯಾಳಂ ಚಿತ್ರರಂಗದಲ್ಲೇ ಅತ್ಯಂತ ಪ್ರಸಿದ್ಧ ಹಾರರ್ ಸಿನಿಮಾ ನಿರ್ದೇಶಕನಾಗಬೇಕು ಅನ್ನೋ ಹುಚ್ಚು ಕನಸನ್ನ ಇಟ್ಕೊಂಡಿರ್ತಾನೆ. ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಮೇಲೆ ಇವನ್ಗೆ ಅಲ್ಲಿರೋ ಸ್ವಾರ್ಥಿ ಪ್ರೊಡ್ಯೂಸರ್ಗಳು, ನಟರ ನಖಾರಗಳು ಮತ್ತು ಕತೆ ಕದಿಯೋ ರಾಜಕೀಯದ ದರ್ಶನವಾಗುತ್ತೆ. ಕಾಪಿರೈಟ್ಸ್ ಗಲಾಟೆಗಳು ಹಾಗೂ ತನ್ನ ಆಪ್ತರ ಜೊತೆಗಿನ ಶತ್ರುತ್ವ ಇವನ ಕನಸಿಗೆ ತೀವ್ರ ಅಡ್ಡಿಪಡಿಸುತ್ತವೆ. ಮುಕುಂದನ್ ಉನ್ನಿ ಅಸೋಸಿಯೇಟ್ಸ್ ಖ್ಯಾತಿಯ ನಿರ್ದೇಶಕರ ಈ ಸಖತ್ ಡಾರ್ಕ್ ಕಾಮಿಡಿ ಸಿನಿಮಾ ನಿಮ್ಗೆ ನೋಡ್ಬೇಕು ಅನಿಸ್ತಾ? ಈ ಸಿನಿಮಾದ ಹೆಸರು ಮಾಲಿವುಡ್ ಟೈಮ್ಸ್. ಜಿಯೋ ಹಾಟ್ಸ್ಟಾರ್, ಸಿಂಪ್ಲಿ ಸೌತ್ ಮತ್ತು ಮನೋರಮಾ ಮ್ಯಾಕ್ಸ್ ನಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು.
ಆಂಧ್ರ ಪ್ರದೇಶದ ವಿಜಯನಗರಂ ಭಾಗದ ನಕ್ಷೆಯಲ್ಲಿ ಇಲ್ಲದ ಕೊಡಕಿಂದ ಊರು ಎಂಬ ಹಳ್ಳಿಯ ಅಸ್ತಿತ್ವಕ್ಕಾಗಿ ಮತ್ತು ಅದಕ್ಕೊಂದು ಅಧಿಕೃತ ಹೆಸರು ತಂದುಕೊಡಲು ಒಬ್ಬ ಸಾಮಾನ್ಯ ಕಾರ್ಮಿಕ ನಡೆಸುವ ಹೋರಾಟದ ಕಥೆ ಇದು. ಹಳ್ಳಿಗಳಲ್ಲಿ ಜೂಜಿನ ಕ್ರಿಕೆಟ್ ಮತ್ತು ಕಾಸಿಗಾಗಿ ಕುಸ್ತಿ ಆಡುತ್ತಿದ್ದ ಪೆದ್ದಿ ವ್ಯವಸ್ಥೆಯ ದೌರ್ಜನ್ಯದ ವಿರುದ್ಧ ಸಿಡಿದು ಬಿದ್ದು ತನ್ನ ಇಡೀ ಸಮುದಾಯದ ಗುರುತಿಗಾಗಿ ರಾಷ್ಟ್ರ ಮಟ್ಟದ ಪ್ಯಾರಾ ಅಥ್ಲೀಟ್ ಆಗಿ ಬದಲಾಗುವ ಜರ್ನಿ ಸಖತ್ ಇನ್ಸ್ಪೈರಿಂಗ್ ಆಗಿದೆ. ನೀವು ಈ ಸಿನಿಮಾವನ್ನ ನೆಟ್ಫ್ಲಿಕ್ಸ್ನಲ್ಲಿ ನೋಡಬಹುದು. ಸಿನಿಮಾದ ಹೆಸರು ಪೆದ್ದಿ. ಎಲ್ರಿಗೂ ನಮಸ್ಕಾರ. ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.